ಫುಲ್ ಪಾಸೆಲ್ಲ ಮಾಡ್ಕೊಂಡಾದಮೇಲೆ ಆ ಶೀಟ್ನ ಮತ್ತೆ ಓಪನ್ ಮಾಡಿ ಒಂದೊಂದು ಸ್ಟೆಪ್ಪನ್ನು ಲೈಕ್ ದಿನಕ್ಕೆ ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡೋಣ. ದಿನಕ್ಕೆ 1ರಿಂದ 2-3 ಪ್ರಾಬ್ಲಮ್ ಸಾಲ್ವ್ ಮಾಡೋಣ. ಬಟ್ ಒಂದಂತೂ ಪಕ್ಕ ಮಾಡಬೇಕು. ಸೊ ದ್ಯಾಟ್ ನಾನು ಜಾಸ್ತಿ ದಿನಕ್ಕೆ ಒಂದು 10 ಮಾಡ್ತೀನಿ ಅಂತಂದರೆ ಏನೂ ಮಾಡೋದೇ ಇಲ್ಲ. ದಟ್ಸ್ ವೈ ನಾನು ಮನಸ್ಸಲ್ಲಿ ಲೈಕ್ ಒಂದನ್ನು ಮಾಡೋಣ ಸಾಕು ಅಂತ ಅಂದ್ಕೋತಿದ್ದೆ. ಆ್ಯಂಡ್ ದೆನ್ ಸ್ಟಾರ್ಟ್ ಮಾಡಿದೆ. ಏನು ಮಾಡ್ತಿದ್ದೆ ಅಂತ ಅಂದರೆ ಫುಲ್ಲು ಓಪನ್ ಮಾಡೋದು ಸ್ಟ್ರೈವರ್ಸ್ A to Z DSA ಶೀಟ್ನ. ಫಸ್ಟ್ ಪ್ರಾಬ್ಲಮಲ್ಲಿ ಅದು ಯೂಟ್ಯೂಬ್ ಚಾನಲ್ದು ಲಿಂಕ್ ಇರುತ್ತಲ್ಲ, ಆ ವಿಡಿಯೋಗೆ ಹೋಗೋದು, ವಿಡಿಯೋ ನೋಡೋದು. ವಿಡಿಯೋ ಎಲ್ಲ ನೋಡಾದ್ಮೇಲೆ ವಾಪಸ್ ಬಂದುಬಿಟ್ಟು ಅಲ್ಲಿ ಕೋಡ್ ಇರುತ್ತಲ್ಲ, ಅದೇ ಕೋಡ್ನ ಹಂಗೆ ನೋಡ್ಕೊಂಡು ಹಾಗೆ ಟೈಪ್ ಮಾಡೋದು. ಅದನ್ನು ಪೈಥನಲ್ಲಿ ಮಾಡ್ತಾಯಿದ್ದೆ ನಾನು. ಆ್ಯಂಡ್ ನಂಗೆ ಅವಾಗ ಪೈಥನ್ ನಂಗೆ ಕಂಪ್ಲೀಟಾಗಿ ಬರ್ತಾ ಇರಲಿಲ್ಲ. ಆ್ಯಂಡ್ ದೆನ್ ಮತ್ತೆ ಹೋಗ್ಬಿಟ್ಟು ನಾನು ರಿಯಲೈಸ್ ಆಯಿತು, ಶಿಟ್ ನನಗೆ ಪೈಥನ್ ಎಲ್ಲ ಮರ್ತೋಗಿದ್ದೀನಿ. ನಾನು ಸೆಕೆಂಡ್ ಸೆಮಿಸ್ಟರಲ್ಲಿ ಕಲ್ತಿದ್ದು ವಾಪಸ್ ಕಲಿಬೇಕು ಅಂತ ಅಂದ್ಬಿಟ್ಟು ಮತ್ತೆ ಪೈಥನ್ ಎಲ್ಲ ರಿವೈಸ್ ಮಾಡಿದೆ. ಆಮೇಲೆ ಮತ್ತೆ ವಾಪಸ್ ಹೋಗ್ಬಿಟ್ಟು ಪೈಥನಲ್ಲಿ ಪೈಥನಲ್ಲಿ DSA ಸಾಲ್ವ್ ಮಾಡೋದಕ್ಕೆ ಹೋದರೆ ಆಗ್ತಾ ಇರಲಿಲ್ಲ. ಎಷ್ಟು ಕಷ್ಟ ಇರುತ್ತೆ ಅಂದರೆ ಪೈಥನಲ್ಲಿ ಐ ಫೆಲ್ಟ್ ಇಟ್ ಡಿಫಿಕಲ್ಟ್. ನಂಗೆ ಕಷ್ಟ ಅನಿಸ್ತಿತ್ತು, ತುಂಬ ಅಬ್ಸ್ಟ್ರಾಕ್ಟೆಡ್ ಆಗಿದೆ ಒಂದೊಂದು. ನನಗೆ ಹೇಗೆ ಅಂದರೆ ಒಂದೊಂದು ಕೋಡಲ್ಲಿರೋ ಪ್ರತಿ ಒಂದೊಂದಕ್ಕೂ ಅರ್ಥ ಬೇಕು ನನಗೆ. ಇಲ್ಲ ಅಂದರೆ ಐ ವೋಂಟ್ ಕಂಟಿನ್ಯೂ ಲರ್ನಿಂಗ್ ಫ್ರಮ್ ದ್ಯಾಟ್ ಟಾಪಿಕ್. ಸೊ ಪೈಥನಲ್ಲಿ ಆಗಲ್ಲ ಅಂತ ಗೊತ್ತಾಯಿತು. ಜಾವಾ ಚೆನ್ನಾಗಿ ಬರ್ತಾಯಿತ್ತು ಪೈಥನ್ಗಿಂತ. ನನಗೆ ಜಾವಾ ತುಂಬ ಇಷ್ಟ ಇತ್ತು, ಪೈಥನ್ಗಿಂತ ಜಾವಾ ತುಂಬ ಚೆನ್ನಾಗಿ ಅರ್ಥ ಆಗ್ತಾಯಿತ್ತು. ಸೊ ದ್ಯಾಟ್ಸ್ ವೆನ್ ಐ ಥಾಟ್ ಜಾವಾದಲ್ಲೇ DSA ಕಲಿಯೋಣ ಅಂತ ಅಂದ್ಬಿಟ್ಟು ಆಮೇಲೆ ಮತ್ತೆ ಸೇಮ್ ಮಿಸ್ಟೇಕ್. ಆ್ಯಂಡ್ ದೆನ್ ಐ ಯೂಸ್ ಟು ಡೂ ದ ಕ್ಲಾಸಿಕ್ ಮಿಸ್ಟೇಕ್. ಕ್ವೆಶನ್ನ ಓದೋ ಒಂದು ಮೈಂಡ್ಸೆಟ್ಟು ಇರ್ತಾ ಇರಲಿಲ್ಲ ನನಗೆ. ಡೈರೆಕ್ಟಾಗಿ ಏನು ಮಾಡ್ತಾಯಿದ್ದೆ ಗೊತ್ತಾ, ಸುಮ್ಮನೆ ವಿಡಿಯೋ ಓಪನ್ ಮಾಡೋದು. ಆಮೇಲೆ ನನಗೆ ಆ ಪ್ರಾಬ್ಲಮ್ ಸಾಲ್ವ್ ಮಾಡಿದ್ದೀನಿ ಅಂತ ಬಂದುಬಿಡ್ಬೇಕಷ್ಟೆ. ಸೊ ಆ ವಿಡಿಯೋ ಓಪನ್ ಮಾಡೋದು. ಆ ವಿಡಿಯೋ ಓಪನ್ ಮಾಡಿಬಿಟ್ಟು ಆ ವಿಡಿಯೋ ಫುಲ್ ನೋಡೋದು 2x ಸ್ಪೀಡಲ್ಲಿ, 2x ಅಲ್ಲ 1.5x ಸ್ಪೀಡಲ್ಲಿ ನೋಡೋದು ವೀಡಿಯೋನ. ಆಮೇಲೆ ವಾಪಸ್ ಹೋಗ್ಬಿಟ್ಟು ಆನ್ಸರ್ ಆಲ್ರೆಡಿ ವೀಡಿಯೋದಲ್ಲಿ ನೋಡಿದ್ದೀನಿ, ಬಟ್ ಸ್ಟಿಲ್ ನಾನೇ ಕೋಡ್ ಕೂಡ ಮಾಡ್ತಾ ಇರಲಿಲ್ಲ ಅದನ್ನು. ಅಲ್ಲಿ ಸೊಲ್ಯೂಷನ್ಸ್ ಇರುತ್ತಲ್ಲ ಅದನ್ನೇ ನೋಡ್ಕೊಂಡು ಅದನ್ನೇ ಟೈಪ್ ಮಾಡೋದು. ಅದನ್ನು ಟೈಪ್ ಮಾಡಿಬಿಟ್ಟು ಓಕೆ ಐ ಕಂಪ್ಲೀಟೆಡ್ ಒಂದು ಪ್ರಾಬ್ಲಮ್ ಸಾಲ್ವ್ ಫಾರ್ ದ ಡೇ ಅಂತ ಅಂದ್ಬಿಟ್ಟು ಬಿಟ್ಟಾಗ್ತಾಯಿದ್ದೆ. ಆ್ಯಂಡ್ ದೆನ್ ಅದೇ ಥರ ಅರ್ಧ ಆ DSA ಸ್ಟ್ರೈವರ್ಸ್ದು ಹಾಫ್ ಆಫ್ ದ ಶೀಟ್ ಲೈಕ್ ಲಿಂಕ್ ಲಿಸ್ಟ್ವರೆಗೂ ಅದನ್ನೇ ಮಾಡಿದೆ. ಸುಮ್ಮನೆ ವಿಡಿಯೋ ನೋಡು, ಕಾಪಿ ಪೇಸ್ಟ್ ಮಾಡು, ಕ್ಲೋಸ್ ಮಾಡು ಅಷ್ಟೇ. ಅರ್ಥ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾ ಇರಲಿಲ್ಲ ನಾನು. ಆ್ಯಂಡ್ ದೆನ್ ಒಂದಿನ ಲೀಡ್ ಕೋಡಲ್ಲಿ ಒಂದು ಪ್ರಾಬ್ಲಮ್ ಇತ್ತು, ರ್ಯಾಂಡಮ್ ಪ್ರಾಬ್ಲಮ್. ಸುಮ್ಮನೆ ಓಪನ್ ಮಾಡಿದೆ ರ್ಯಾಂಡಮಾಗಿ. ಓಪನ್ ಮಾಡಿಬಿಟ್ಟು ಐ ವಾಸ್ ಲೈಕ್, ನಾನು ಯಾಕೆ ಸಾಲ್ವ್ ಮಾಡೋಕ್ಕಾಗ್ತಾಯಿಲ್ಲ. ಟಾಪಿಕ್ಸ್ ಚೆಕ್ ಮಾಡಿದೆ. ಆ ಟಾಪಿಕ್ಸ್ ಎಲ್ಲ ಆಲ್ರೆಡಿ ಕವರ್ ಮಾಡಿದ್ದೀನಿ ಆ ಸ್ಟ್ರೈವರ್ ಶೀಟಲ್ಲಿ. ಸೊ ಐ ವಾಸ್ ಲೈಕ್, ಕವರ್ ಮಾಡಿದ್ದೀವಿ ಅಲ್ವಾ, ಯಾಕೆ ಸಾಲ್ವ್ ಮಾಡೋಕ್ಕಾಗ್ತಾಯಿಲ್ಲ. ಆ್ಯಂಡ್ ದೆನ್ ಆ ಶೀಟಲ್ಲಿರೋ ಮುಂಚೆ ಸಾಲ್ವ್ ಮಾಡಿರೋ ಪ್ರಾಬ್ಲಮ್ಸಲ್ಲಿ ಮತ್ತೆ ಒಂದು ಪ್ರಾಬ್ಲಮ್ ಚೂಸ್ ಮಾಡಿಬಿಟ್ಟು ಸಾಲ್ವ್ ಮಾಡೋದಕ್ಕೆ ಟ್ರೈ ಮಾಡಿದರೆ ನಾನು ಸುಮ್ಮನೆ ಅರ್ಥ ಮಾಡ್ಕೊಂಡಿದ್ದೀನಿ ಆ ಮೂಮೆಂಟಿಗೆ. ಆ್ಯಂಡ್ ಅಲ್ಲೇ ನೋಡ್ಕೊಂಡು ಅಲ್ಲೇ ಸಾಲ್ವ್ ಮಾಡ್ಕೊಂಡು ಮುಗಿಸ್ಬಿಟ್ಟಿದ್ದೀನಿ ಅಷ್ಟೇ. ಅದಕ್ಕೆ ನನ್ನ ಕೈಲಿ ಯಾವ ಪ್ರಾಬ್ಲಮ್ಮು ಸಾಲ್ವ್ ಮಾಡೋದಕ್ಕೆ ಆಗ್ತಾ ಇರಲಿಲ್ಲ. ಮುಂಚೆ ಸಾಲ್ವ್ ಮಾಡಿರೋ ಪ್ರಾಬ್ಲಮ್ಸ್ನೂ ಸಾಲ್ವ್ ಮಾಡೋದಕ್ಕೆ ಆಗ್ತಾ ಇರಲಿಲ್ಲ. ದ್ಯಾಟ್ ವಾಸ್ ಮೈ ಕಂಡೀಷನ್. ಆ್ಯಂಡ್ ದೆನ್ ಅವಾಗ ನಾನು ರಿಯಲೈಸ್ ಆದೆ ಐ ಆಮ್ ನಾಟ್ ಲರ್ನಿಂಗ್ ಇಟ್ ದ ರೈಟ್ ವೇ ಅಂತ. ಆ್ಯಂಡ್ ದೆನ್ ಅಗೇನ್ ನಾನೇನು ಮಾಡಿದೆ ಅಂದರೆ ಟೇಕ್ ಯು ಫಾರ್ವರ್ಡ್ ಅವ್ರದ್ದು ಒಂದು ಪ್ರೀಮಿಯಮ್ ಸಬ್ಸ್ಕ್ರಿಪ್ಷನ್ಸ್ದು ಇದು ರಿಲೀಸ್ ಮಾಡಿದರು, ಪ್ರೀಮಿಯಮ್ ವರ್ಷನ್ನ. ಆ್ಯಂಡ್ ದೆನ್ ಐ ಬಾಟ್ ದಟ್ ಸಬ್ಸ್ಕ್ರಿಪ್ಷನ್. ಅದನ್ನು ತೊಗೊಂಡೆ ನಾನು 5,000 ಏನೋ ಪೇ ಮಾಡಿಬಿಟ್ಟು. ಅದಾದಮೇಲೆ ಐ ಡಿಸೈಡೆಡ್ ಇವಾಗಿಂದನಾದರೂ ಜಾವಾಲಿ ಕ್ಲೀನಾಗಿ ಕಲಿಯೋಣ, ಪ್ರತಿಯೊಂದೊಂದು ಕ್ವೆಶನ್ನು ಅರ್ಥ ಮಾಡ್ಕೊಳ್ಳೋಣ ಅಂತ. ಸೊ ಅವಾಗ ಏನು ಮಾಡಿದೆ ಅಂತ ಅಂದರೆ ಫಸ್ಟಿಂದ ಸಾಲ್ವ್ ಮಾಡ್ಕೊಂಡು ಬಂದೆ. ಫಸ್ಟ್ ಕ್ವೆಶನ್ ಓದ್ತಾಯಿದ್ದೆ, ಓದ್ಬಿಟ್ಟು ಅರ್ಥ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾಯಿದ್ದೆ. ಆಮೇಲೆ ನಾನೇ ಒಂದು ಸೊಲ್ಯೂಷನ್ನ ಥಿಂಕ್ ಮಾಡ್ತಾಯಿದ್ದೆ. ಲೈಕ್ ಒಂದು ಹಾಫ್ ಆ್ಯನ್ ಅವರ್ವರೆಗೂ ಕ್ವೆಶನ್ ಓದಿ ಅರ್ಥ ಮಾಡಿಕೊಂಡು ಒಂದು ಬ್ರೂಟ್ ಫೋರ್ಸ್ ಸೊಲ್ಯೂಷನ್ನ ತೆಗಿಯೋಣ ಅಂತ ಅಂದ್ಕೋತಿದ್ದೆ. ಆ್ಯಂಡ್ ದೆನ್
ಮತ್ತು ನನಗೇನು ಅಷ್ಟೊಂದೇನು ಆನ್ಸರ್ಸ್ ಏನು ಗೊತ್ತಾಗ್ತಾ ಇರಲಿಲ್ಲ. ಸೊ ವಾಪಸ್ ವೀಡಿಯೋ ನೋಡಿಬಿಟ್ಟು ಅದಾದಮೇಲೆ ನೋಡ್ಕೊಳ್ದೇನೆ ನಾನೇ ಸೊಲ್ಯೂಷನ್ನ ಕೋಡ್ ಮಾಡೋದಕ್ಕೆ ಟ್ರೈ ಮಾಡ್ತಾಯಿದ್ದೆ. ಹಾಗೆ ಒಂದು ಅರ್ಧ ಮತ್ತೆ ಲಿಂಕ್ ಲಿಸ್ಟ್ ಅಲ್ಲಿವರೆಗೂ ಬಂದೆ. ಆಮೇಲೆ ಮತ್ತೆ ಲೀಡ್ ಕೋಡಲ್ಲಿ ಪ್ರಾಬ್ಲಮ್ ಸಾಲ್ವ್ ಮಾಡೋದಕ್ಕಾದರೆ ಬ್ರೂಟ್ ಫೋರ್ಸ್ ಸೊಲ್ಯೂಷನ್ ಒಂದು ರೇಂಜಿಗೆ ಬರಿಬೋದು ಅಷ್ಟೇ. ಅಗೇನ್ ಮತ್ತೆ ನಾನು ChatGPT ಯೂಸ್ ಮಾಡ್ದೇನೆ, ಸಖತ್ ಟೈಮ್ ಯೂಸ್ ಮಾಡ್ದೇನೆ ಆ ಪ್ರಾಬ್ಲಮ್ನ ಒಂದು ಒಳ್ಳೆ ಸೊಲ್ಯೂಷನ್, ಆಪ್ಟಿಮೈಸ್ಡ್ ಸೊಲ್ಯೂಷನಿಗೆ ತಗೊಬರೋದಕ್ಕೆ ಆಗ್ತಾನೇ ಇರಲಿಲ್ಲ. ಬಿಕಾಸ್ ಲೀಡ್ ಕೋಡಲ್ಲಿ ಎವ್ರಿ ಸ್ಯಾಟರ್ಡೇ ನೈಟ್ ಒಂದು ಕಾಂಟೆಸ್ಟ್ ಇರುತ್ತೆ. ಲೈಕ್ ಟ್ವೈಸ್ ಇನ್ ಅ ವೀಕ್, ಲೈಕ್ ಒನ್ಸ್ ಇನ್ 2 weeks ಸ್ಯಾಟರ್ಡೇಸ್ ಕಾಂಟೆಸ್ಟ್ ಇರುತ್ತೆ ಆ್ಯಂಡ್ ಎವ್ರಿ ಸಂಡೇ ಕಾಂಟೆಸ್ಟ್ ಇರುತ್ತೆ. ಆ ಕಾಂಟೆಸ್ಟಲ್ಲಿ ನಾನು ಥಿಂಕ್ ಮಾಡ್ತಿದ್ದೇನೆಂದರೆ ಒನ್ ಈಸಿ ಪ್ರಾಬ್ಲಮ್, 2 ಮೀಡಿಯಮ್ ಪ್ರಾಬ್ಲಮ್ಸ್, 1 ಹಾರ್ಡ್ ಪ್ರಾಬ್ಲಮ್. ಸೊ 1 ಈಸಿ ಪ್ರಾಬ್ಲಮ್ನ ಸಾಲ್ವ್ ಮಾಡಬೇಕು ಅಷ್ಟೇ. ಆಮೇಲೆ ಮೀಡಿಯಮ್ ಪ್ರಾಬ್ಲಮ್ಸ್ ಮೇಲೆ ಫೋಕಸ್ ಮಾಡೋಣ ಅಂತ ಅಂದ್ಕೊಂಡು ಆ 1 ಈಸಿ ಪ್ರಾಬ್ಲಮ್ಸ್ನ ಐ ವಾಸ್ ಏಬಲ್ ಟು ಸಾಲ್ವ್ ಇಟ್ ಬಿಕಾಸ್ ಆಫ್ ಶ್ರೈವರ್ಸ್ A to Z DSA ಶೀಟ್. ಆ್ಯಂಡ್ ದೆನ್ ಐ ಯೂಸ್ ಟು ಥಿಂಕ್ ಯಾಕೆ ಮೀಡಿಯಮ್ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡೋದಕ್ಕಾಗಲ್ಲ, ಬಿಕಾಸ್ ನಾನು ಪ್ಯಾಟರ್ನ್ಸ್ನ ಕಲಿತಾ ಇಲ್ಲ. ಸುಮ್ಮನೆ ನೋಡೋದು, ಕ್ವೆಶನ್ ನೋಡೋದು, ಅದೆಲ್ಲ ಒಂಥರ ಬ್ರೈನಲ್ಲಿ ಪ್ರಾಪರಾಗಿ ಅಲೋಕೇಟ್ ಮಾಡಬೇಕು. ಒಂದು ಪ್ಯಾಟರ್ನಿಗೆ ಇಷ್ಟು ಈ ಥರ ಪ್ರಾಬ್ಲಮ್ಸ್ ಬರುತ್ತೆ, ಈ ಥರ ಪ್ರಾಬ್ಲಮ್ಸ್ ಎಲ್ಲ ಒಂದು ಪ್ಯಾಟರ್ನ್ ಅಂತಾರೆ, ಅದಕ್ಕೆ ಒಂದು ಸಲ್ಯೂಷನ್ ಇರುತ್ತೆ. ಅದೇ ಥರ ಎಷ್ಟೊಂದು ಪ್ಯಾಟರ್ನ್ಸ್ ಇರುತ್ತೆ DSAಲಿ, ಅದು ಗೊತ್ತೇ ಇರಲಿಲ್ಲ ನನಗೆ. ಲಿಂಕ್ಡ್ಇನ್ನಲ್ಲಿ ಅದು ಇದು ಅವ್ರದ್ದು ಇವ್ರದ್ದು ಪೋಸ್ಟ್ ನೋಡಿ ಓದಿ ಅದು ಇದು ವೀಡಿಯೋಸ್ ನೋಡಿ ಆ್ಯಂಡ್ ದೆನ್ ಫೈನಲಿ ಐ ರಿಯಲೈಸ್ಡ್ ಪ್ಯಾಟರ್ನ್ಸ್ ಅಂದ್ರೇನು. ಆ್ಯಂಡ್ DSAಲಿ ಲೈಕ್ 12 to 15 ಪ್ಯಾಟರ್ನ್ಸ್ ಇರುತ್ತೆ, ಮೇಜರ್ ಪ್ಯಾಟರ್ನ್ಸ್. ಆ ಪ್ಯಾಟರ್ನ್ಸ್ ರಿಲೇಟೆಡ್ ಆಗಿ ಕಲಿಬೇಕು. ನಾನು ಹೆಂಗೆ ಅಂದರೆ ಸುಮ್ಮನೆ ರ್ಯಾಂಡಮ್ ಕ್ವೆಶನ್ಸ್ ಚೂಸ್ ಮಾಡಿಬಿಟ್ಟು ಕಲಿತಿದ್ದೆ, ಅದಕ್ಕೆ ಬರ್ತಾ ಇರಲಿಲ್ಲ ನನಗೆ. ಆ್ಯಂಡ್ ದೆನ್ ಯಾವಾಗ ನಾನು ಒಂದೊಂದು ಪ್ಯಾಟರ್ನ್ ಲೈಕ್ 1 ವೀಕ್ಗೆ 1 ಪ್ಯಾಟರ್ನ್ನ ಪರ್ಫೆಕ್ಟಾಗಿ ಕಲಿತೀನಿ ಅಂತ ಅಂದ್ಕೋತಿದ್ದೆ. ಅದಾದಮೇಲೆ ಲೀಡ್ ಕೋಡಲ್ಲಿ ಬೈನರಿ ಸರ್ಚ್ ರಿಲೇಟೆಡ್ ಪ್ರಾಬ್ಲಮ್ಸ್ನ ಓಪನ್ ಮಾಡೋಣ. ಲೀಡ್ ಕೋಡಲ್ಲಿ ಜಸ್ಟ್ ಆ ಟಾಪಿಕ್ ಮೇಲೆ, ಆ ಪ್ಯಾಟರ್ನ್ ಮೇಲೆ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡೋದಕ್ಕೆ ಟ್ರೈ ಮಾಡೋಣ. ಈಸಿ ಟು ಮೀಡಿಯಮ್ ಲೆವೆಲ್ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡೋಣ ಅಷ್ಟೇ. ಫಸ್ಟ್ 3 days ಆಫ್ ದ ವೀಕ್ ಶ್ರೈವರ್ಸ್ ಶೀಟಲ್ಲಿರೋ ಪ್ರಾಬ್ಲಮ್ಸು, ನೆಕ್ಸ್ಟ್ 3 days ಅದಲ್ಲದೇ ಲೀಡ್ ಕೋಡಲ್ಲಿರೋ ಪ್ರಾಬ್ಲಮ್ಸು. ಸಂಡೇ ರಿವೈಸ್, ಡೂ ದ ಕಾಂಟೆಸ್ಟ್, ಸ್ಲೀಪ್ ಅಷ್ಟೇ. ಇಷ್ಟು ಮಾಡ್ತಾಯಿದ್ದೆ ನಾನು. ಆ್ಯಂಡ್ ದೆನ್ ಯಾವಾಗ ಆ ಥರ ಪ್ಯಾಟರ್ನ್ಸ್ನ ಕಲಿಯೋದಕ್ಕೆ ಸ್ಟಾರ್ಟ್ ಮಾಡಿದೆ, ಆವಾಗ ಕಾಂಟೆಸ್ಟಲ್ಲಿ ಮೀಡಿಯಮ್ ಲೆವೆಲ್ ಪ್ರಾಬ್ಲಮ್ಸ್ ಕೂಡ ಸಾಲ್ವ್ ಮಾಡೋದಕ್ಕೆ ಬರ್ತಾಯಿತ್ತು ನನಗೆ. ಸೊ ದ್ಯಾಟ್ಸ್ ವೈ ಮೀಡಿಯಮ್ ಲೆವೆಲ್ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡಬೇಕು ಅಂತ ಅಂದರೆ, ಜಾಸ್ತಿ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡಬೇಕು ಅಂತ ಅಂದರೆ ಆ ಕ್ವೆಶನ್ ಓದಿದ ತಕ್ಷಣ ಅರ್ಥ ಆಗಬೇಕು ನಮಗೆ, ವಿಚ್ ಪ್ಯಾಟರ್ನ್ ಈಸ್ ದಿಸ್ ಅಂತ. ಆ ಥರ ಪ್ಯಾಟರ್ನ್ಸ್ನ ರೆಕಗ್ನೈಸ್ ಮಾಡೋದನ್ನು ಕಲಿತ್ರೆ DSA ಇಸ್ ದ ಮೋಸ್ಟ್ ಈಸಿಯೆಸ್ಟ್ ಥಿಂಗ್ ಇನ್ ದ ವರ್ಲ್ಡ್. ಸೊ ಫಸ್ಟು ಅರ್ಥ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ಅದಾದಮೇಲೆ DSAಯಲ್ಲಿ ಬೇಸಿಕ್ಸ್ನ ಚೆನ್ನಾಗಿ ಕಲೀರಿ. ನೀವು ಯಾವ ಲ್ಯಾಂಗ್ವೇಜ್ನ ಚೂಸ್ ಮಾಡ್ತಾ ಇದ್ದೀರಾ, ಸಿ ಬಿಟ್ಟು ಯಾವ ಲ್ಯಾಂಗ್ವೇಜ್ನ ಚೂಸ್ ಮಾಡ್ತೀರಾ ಆ ಲ್ಯಾಂಗ್ವೇಜ್ದು ಬೇಸಿಕ್ಸ್ನ ಚೆನ್ನಾಗಿ ಕಲಿತ್ಕೊಳ್ಳಿ. ಆ ಲ್ಯಾಂಗ್ವೇಜ್ದು ಕಲೆಕ್ಷನ್ ಫ್ರೇಮ್ವರ್ಕ್ಸ್ ಲೈಕ್ ಜಾವಾ ಅಲ್ಲಿ ಕಲೆಕ್ಷನ್ಸ್ ಇದೆ, ಅದು ಲೈಬ್ರರೀಸ್, ಅದನ್ನೆಲ್ಲ ಫಸ್ಟ್ ಕಲಿತ್ಕೊಳ್ಳಿ. ಅದಾದಮೇಲೆ DSA ಸ್ಟಾರ್ಟ್ ಮಾಡಿ. ಮತ್ತು DSAಯಲ್ಲಿ ಲೈಕ್ DSAಯಲ್ಲಿ ಸ್ಟಾರ್ಟಿಂಗ್ದು ಬೇಸಿಕ್ ಕಾನ್ಸೆಪ್ಟ್ಸ್ ಅಂತ ಇರುತ್ತೆ, ಬೇಸಿಕ್ ಮ್ಯಾಥ್ಸ್ ಎಲ್ಲ ಇರುತ್ತೆ, ಅದನ್ನು ಕಲೀರಿ. ಅದೆಲ್ಲ ಆದಮೇಲೆ ಪ್ಯಾಟರ್ನ್ಸ್ನ ಕಲಿಯೋದಕ್ಕೆ ಸ್ಟಾರ್ಟ್ ಮಾಡಿ. ಆ್ಯಂಡ್ ಪ್ರತಿಯೊಂದೊಂದು ಪ್ಯಾಟರ್ನಿಗೂ ನೀವು ಅರ್ಥ ಮಾಡ್ಕೊಳ್ಳೋವರೆಗೂ ಅದರ ರಿಲೇಟೆಡ್ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡ್ತಾನೇ ಇರಿ. ಆ್ಯಂಡ್ DSA ಹೇಗೆ ಅಂತ ಅಂದರೆ ಮರ್ತೋಗುತ್ತೆ, ನನಗೂ ಮರ್ತೋಗುತ್ತೆ, ಬಟ್ ನೆಕ್ಸ್ಟ್ ಡೇ ಎದ್ದಾಗ ಫಸ್ಟ್ ಮಾಡಬೇಕಾಗಿರೋ ಕೆಲಸನೇ ರಿವೈಸ್ ಮಾಡೋದು. ಎದ್ದ ತಕ್ಷಣ ಫಸ್ಟ್ ನೀವು ಅಷ್ಟೊಂದು ವರ್ಷನ ಇನ್ವೆಸ್ಟ್ ಮಾಡಿ ಇನ್ನೂ DSA ಸಾಲ್ವ್ ಮಾಡೋಕ್ಕಾಗಲ್ಲ ಅಂದರೆ ಇದೇ ಕಾರಣ, ನೀವು ರಿವೈಸ್ ಮಾಡ್ತಾ ಇಲ್ಲ ಕರೆಕ್ಟಾಗಿ. ಒಂದೊಂದು ಕ್ವೆಶನ್ನ ರಿವೈಸ್ ಮಾಡೋದು ಸ್ಟುಪಿಡಿಟಿ, ಒಂದೊಂದು ಪ್ಯಾಟರ್ನ್ನ ರಿವೈಸ್ ಮಾಡೋದು ಸ್ಮಾರ್ಟ್ ವರ್ಕ್. ಸೊ ಪ್ರತಿದಿನ ಎದ್ದಾಗ್ಲೂ ಒಂದು 15 ಮೇಜರ್ ಪ್ಯಾಟರ್ನ್ಸ್ ಇದೆ DSAಲಿ ಅಂತಂದರೆ
15 ಪ್ಯಾಟರ್ನ್ಸ್ನು ಲೈಕ್ ಹಾಗೆ ರಿವೈಸ್ ಮಾಡಿ. ಇಟ್ ಟೇಕ್ಸ್ ಟೈಮ್ ಫಾರ್ ರಿವಿಷನ್, ಬಟ್ ಯು ಹ್ಯಾವ್ ಟು ರಿವೈಸ್. ಆ್ಯಂಡ್ ಆಫ್ಟರ್ ದ್ಯಾಟ್ ಯು ಚೂಸ್ ಸಮ್ ಪ್ಯಾಟರ್ನ್ ಆ್ಯಂಡ್ ಯು ಸಾಲ್ವ್ ಪ್ರಾಬ್ಲಮ್ಸ್. ಆ್ಯಂಡ್ ಆಫ್ಟರ್ ದ್ಯಾಟ್ ಒಂದು ಪ್ಯಾಟರ್ನ ಚೂಸ್ ಮಾಡಿ ಅದ್ರ ಮೇಲೆ ಪ್ರಾಬ್ಲಮ್ ಸಾಲ್ವ್ ಮಾಡಿ. ಹಾಗೆ ಮಾಡ್ತಾನೇ ಇರಬೇಕು, ನಿಮಗೆ ಬರೋ ತನಕ ಮಾಡ್ತಾನೇ ಇರಬೇಕು. ಗೀಕ್ಸ್ ಫಾರ್ ಗೀಕ್ಸಲ್ಲೂ ಕಾಂಟೆಸ್ಟ್ ಇದೆ, ಅದನ್ನು ಟ್ರೈ ಮಾಡಬೇಕು. ಮಾಡ್ತಾನೇ ಇರಬೇಕು, ಮಾಡ್ತಾನೇ ಇರಬೇಕು, ಮಾಡ್ತಾನೇ ಇರಬೇಕು, ಕಲಿತಾನೇ ಇರಬೇಕು, ರಿವೈಸ್ ಮಾಡ್ತಾನೇ ಇರಬೇಕು. ದ್ಯಾಟ್ ಈಸ್ DSA. ಕನ್ಸಿಸ್ಟೆನ್ಸಿ ಇಸ್ ದ ಕೀ. DSAಯಲ್ಲಿ ಕನ್ಸಿಸ್ಟೆನ್ಸಿ ಇಸ್ ದ ಕೀ. ಮರ್ತೋಗ್ತೀವಿ ಎಲ್ಲರೂ, ಖಂಡಿತ ಎಲ್ಲರೂ ಮರ್ತೋಗ್ತೀವಿ. ನಾನು ಮರ್ತೋಗ್ತೀನಿ, ಬಟ್ ರಿವೈಸ್ ಮಾಡ್ತೀನಿ ನಾನು. ನೀವು ಕೂಡ ರಿವೈಸ್ ಮಾಡಬೇಕು. ರಿವಿಷನ್ಗೆ ಅಂತಲೇ ಒಂದು ಬುಕ್ ಇಟ್ಟಿರಬೇಕು. ಇಷ್ಟೇ. ಪ್ಯಾಟರ್ನ್ಸ್ನ ಯಾವಾಗ ಅರ್ಥ ಮಾಡ್ಕೋತೀರಾ DSAಲಿ, ಆ್ಯಂಡ್ ಆ ಪ್ಯಾಟರ್ನ್ಸ್ ಒಂದೊಂದು ಪ್ಯಾಟರ್ನ್ಸ್ನು ಕ್ಲೀನಾಗಿ A to Z ಸ್ಟ್ರೈವರ್ಸ್ DSA ಶೀಟಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಅವರು. ಸೊ ದ್ಯಾಟ್ ಈಸ್ ವೈ ಐ ಲೈಕ್ ಹಿಸ್ ಯೂಟ್ಯೂಬ್ ಚಾನಲ್. ಅದಕ್ಕೆ ನಂಗೆ ಅವ್ರ ಯೂಟ್ಯೂಬ್ ಚಾನಲ್ ಇಷ್ಟ. ಆ್ಯಂಡ್ ಲವ್ ಬಬರ್ ಆ್ಯಂಡ್ ಶ್ರದ್ಧಾಸ್ ಅದು ಇದು ಎಲ್ಲ ಎಷ್ಟೊಂದು ಚಾನಲ್ಸ್ ಇದ್ದಾವೆ, ಬಟ್ ಸ್ಟ್ರೈವರ್ DSA ಹೇಳ್ಕೊಟ್ಟಿರೋ ಥರ ಇನ್ಯಾರೂ ಹೇಳ್ಕೊಟ್ಟಿಲ್ಲ. ಅವರಷ್ಟು ಡೆಪ್ತಾಗಿ ರಾಜ್ ವಿಕ್ರಮಾದಿತ್ಯ ಸರ್ ಹೇಳ್ಕೊಟ್ಟಿರೋಷ್ಟು ಡೆಪ್ತಾಗಿ ಇನ್ಯಾರೂ ಹೇಳ್ಕೊಟ್ಟಿಲ್ಲ. ಸೊ ಕಲೀರಿ ಅವರಿಂದಾನೇ. ಅವ್ರದ್ದು ಅರ್ಥ ಆಗಲಿಲ್ಲ ಅಂತ ಅಂದರೆ ಬೇರೆಯವರಿಂದ ಕಲೀರಿ. ಇಟ್ ಡಿಪೆಂಡ್ಸ್ ಆನ್ ಯು. ಬಟ್ ಕನ್ಸಿಸ್ಟೆಂಟಾಗಿರಿ, ಪ್ರತಿದಿನ ಕಲೀರಿ ಅಷ್ಟೇ. ನಿಮ್ಗೆ ಯಾವಾಗ ಕಾನ್ಫಿಡೆನ್ಸ್ ಬರುತ್ತೆ ನೋಡಿ, ಲೈಕ್ ನೀವು ಸಖತ್ ಟೈಮ್ ಇನ್ವೆಸ್ಟ್ ಮಾಡಬೇಕು. ಏನೋ ಜಾಸ್ತಿ ಟೈಮ್ ಇನ್ವೆಸ್ಟ್ ಮಾಡಬೇಕು. ಹಾರ್ಸ್ ಟುಗೆದರ್ ಯು ಶುಡ್ ಸಿಟ್ ಇನ್ ಫ್ರಂಟ್ ಆಫ್ ಯುವರ್ ಸಿಸ್ಟಮ್ ಪ್ರತಿದಿನ. ಅದಕ್ಕೆ ನನ್ನ ಕಣ್ಣೆಲ್ಲ ಯಾವಾಗಲೂ ಹಿಂಗಿರೋದು. ಸ್ಲೀಪ್ ಡಿಪ್ರೈವ್ಡ್, ಎಸ್ ಐ ಆ್ಯಮ್. ಬಿಕಾಸ್ ನಾನು ಎಷ್ಟು ಹಾರ್ಸ್ ಲ್ಯಾಪ್ಟಾಪ್ ಯೂಸ್ ಮಾಡ್ತೀನಿ, ನಾನು ಎಷ್ಟು ಆ್ಯನಿಮೆ ನೋಡ್ತೀನಿ, ಅಷ್ಟೇ ಜಾಸ್ತಿ ಕಲಿತಿದ್ದೆ, ಅಷ್ಟೇ ಜಾಸ್ತಿ ಪ್ರಾಕ್ಟೀಸ್ ಮಾಡ್ತಿದ್ದೆ. ಪ್ರತಿದಿನ ನಮ್ಮ ಮನೇಲಿ ವೈಫೈ ಇದೆ, ನಮ್ಮ ಮನೇಲಿ ಆ್ಯಂಡ್ರಾಯ್ಡ್ TV ಇದೆ. ಆ್ಯಂಡ್ ಆ ಆ್ಯಂಡ್ರಾಯ್ಡ್ TVಯಲ್ಲಿ ಎಲ್ಲ ಥರ ಸಬ್ಸ್ಕ್ರಿಪ್ಷನ್ಸ್ ಇದೆ. ಸೊ ನಮ್ಮ ಮನೇಲಿ ಗಾಡಿ ಇದೆ, ಕಾರಿದೆ, ಬೈಕ್ ಇದೆ, ಎಲ್ಲ ಓಡಿಸೋದಕ್ಕೂ ಬರುತ್ತೆ. ಆ್ಯಂಡ್ ಮನೆಯಲ್ಲಿ ಮೋಸ್ಟ್ ಆಫ್ ದ ಟೈಮ್ ಯಾರೂ ಇರ್ತಾ ಇರಲಿಲ್ಲ. ನಮ್ಮಪ್ಪ, ಅಣ್ಣ, ಅಮ್ಮ ಎಷ್ಟೊಂದು ಸಲ ಹೊರಗಡೆ ಹೋಗ್ತಾಯಿದ್ರು. ಆ್ಯಂಡ್ ಆಲ್ಮೋಸ್ಟ್ ಪ್ರತಿದಿನ ಹೊರಗಡೆ ಹೋಗ್ತಾಯಿದ್ರು. ಆ್ಯಂಡ್ ನಾನು ಒಬ್ಬಳೇ ಇರ್ತಿದ್ದೆ ಮನೇಲಿ. ಬಟ್ ಸ್ಟಿಲ್ ಐ ಚೋಸ್ ಟು ಸ್ಟಡಿ ಇನ್ಸ್ಟೆಡ್ ಆಫ್ ವೇಸ್ಟಿಂಗ್ ಟೈಮ್. ಸೊ ಎಂಟೈರ್ ಡೇ, ಲೈಕ್ ಬೆಳಗ್ಗೆ ಎದ್ದೇಳು, ರಿವೈಸ್ ಮಾಡು, ಆಮೇಲೆ ಮತ್ತೆ ಊಟ ಮಾಡು, ಆಮೇಲೆ ಮತ್ತೆ ಪ್ರಾಬ್ಲಮ್ ಸಾಲ್ವ್ ಮಾಡು, ಆಮೇಲೆ ಮತ್ತೆ ಸಂಜೆ ಸ್ನ್ಯಾಕ್ಸ್ ತಿನ್ನು, ಆಮೇಲೆ ಮತ್ತೆ ಪ್ರಾಬ್ಲಮ್ ಸಾಲ್ವ್ ಮಾಡು. ಒಂದು 3 ತಿಂಗಳು ಹೀಗೆ ಇರ್ತಿತ್ತು ದಿನಗಳು. ನೀವು ಯಾರಿಗೂ ಹೇಳೋ ಅವಶ್ಯಕತೆ ಇಲ್ಲ. ಲೈಕ್ ನಾನು ಈ ಥರ ಓದ್ತಾ ಇದ್ದೀನಿ, ಅದನ್ನು ಓದ್ತಾ ಇದ್ದೀನಿ, ಇದನ್ನು ಓದ್ತಾ ಇದ್ದೀನಿ, ಆ ಥರ ಅಟೆನ್ಷನ್ನ ತೊಗೊಳೋದಕ್ಕೆ ಟ್ರೈ ಮಾಡಬೇಡಿ. ಓಕೆ, ಜಸ್ಟ್ ಕಲೀರಿ. ಯಾಕಂದರೆ ಆ ಕಲಿಯೋ ಫೇಸ್ ಇದೆಯಲ್ಲ, ಪ್ರತಿ ಒಂದೊಂದೂ ಮರ್ತ್ಕೋತೀರ, ಪ್ರತಿ ಒಂದೊಂದು ಕಷ್ಟ ಅನಿಸುತ್ತೆ, ಟೈಮೇ ಇರಲ್ಲ. ಇಂಟರ್ನಲ್ಸ್ ಇರುತ್ತೆ, ಕಾಲೇಜ್ ವರ್ಕ್ ಇರುತ್ತೆ, ಅದು ಇದು ಏನೇನೋ ಇರುತ್ತೆ. ಬಟ್ ಸ್ಟಿಲ್ ಕಲಿಯೋದನ್ನು ಬಿಡಬೇಡಿ DSAನ. ಹಂಗೆ ಕಲಿತ್ರೆ ಮಾತ್ರ ಬರೋದು. ಆ್ಯಂಡ್ ಇವಾಗ ನಾನು LeetCodeಲ್ಲಿ ಐ ನೋ ಮೋರ್ ಸಾಲ್ವ್ ಪ್ರಾಬ್ಲಮ್ಸ್. LeetCodeಲ್ಲಿ ನಾನು ಇವಾಗ ಪ್ರಾಬ್ಲಮ್ ಸಾಲ್ವ್ ಮಾಡ್ತಾ ಇಲ್ಲ. ನನಗೆ ರಿವೈಸ್ ಮಾಡಬೇಕು ಅಂತ ಅನಿಸ್ದಾಗ ರಿವೈಸ್ ಮಾಡ್ತೀನಿ. ಬಿಕಾಸ್ ನಂಗೆ ಇವಾಗ ಆಲ್ರೆಡಿ ಗೊತ್ತು ಹೇಗೆ DSA ಹೇಗೆ ಕಲಿಬೇಕು, ಏನು ಯಾವ ಥರ ರಿವೈಸ್ ಮಾಡಬೇಕು ಎಲ್ಲ ಗೊತ್ತು. ಸೊ ಅವಶ್ಯಕತೆ ಇದ್ದಾಗ ನನಗೇನಾದರೂ ಫುಲ್ ಮರ್ತೋಗಿದ್ದೀನಿ ಅನಿಸ್ದಾಗ ನಾನು ರಿವೈಸ್ ಮಾಡ್ತೀನಿ. ನೀವು ಒಂದು ಇಂಟರ್ನ್ಶಿಪ್, ಒಂದು ಕೆಲಸ ತಗೋಬೇಕು ಅಂದರೆ ನಿಮಗೆ DSA ನಿಮಗೆ ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ಸ್ ಇರಬೇಕು. ಇಷ್ಟು ಹೇಳ್ತಾ ನನ್ನ ಈ 2-3 ಮಾತುಗಳಲ್ಲಿ ಮುಗಿಸುತ್ತಿದ್ದೇನೆ. ಕಲೀರೋ,
ಕಲೀರಿ. ಓಕೆ, ಟೈಮ್ ವೇಸ್ಟ್ ಮಾಡಬೇಡಿ, ಕಲೀರಿ. 3 ವರ್ಷ ಫೋನೇ ಯೂಸ್ ಮಾಡ್ತಾ ಇರಲಿಲ್ಲ. ನಾನಿವಾಗ ಕಾಂಟೆಂಟ್ ಕ್ರಿಯೇಟರ್ ಥರ ವೀಡಿಯೋಸ್ ಮಾಡ್ತಾ ಇದ್ದೀನಿ. ಕ್ಯಾನ್ ಯು ಬಿಲೀವ್ ದಟ್? ನನ್ನ ಫಾಲೋವರ್ಸ್ ಎಲ್ಲ ಝೀರೋ ಫಾಲೋವರ್ಸ್, ಝೀರೋ ಫಾಲೋಯಿಂಗ್ ಇರ್ತಿತ್ತು. ಆ್ಯಂಡ್ ಇನ್ಸ್ಟಾಗ್ರಾಮ್ ಅಂತೂ ಯೂಸೇ ಮಾಡ್ತಾ ಇರಲಿಲ್ಲ. ಯಾರ್ದಾದ್ರೂ ಬರ್ಡೇಗೆ ಮಾತ್ರ ಇನ್ಸ್ಟಾಲ್ ಮಾಡಿಬಿಟ್ಟು ವಿಶ್ ಮಾಡಿಬಿಟ್ಟು ಇಟ್ಬಿಡ್ತಿದ್ದೆ. ಬ್ಯಾಲೆನ್ಸ್ ಮಾಡಬೇಕು, ಕಲಿಬೇಕು. ರೀಸನ್ಸೇ ಕೊಡಬಾರ್ದು. ಇಲ್ಲ ಇವತ್ತು ಆಗಲಿಲ್ಲ, ನಾಳೆ ಮಾಡ್ತೀನಿ. ನೋ, ರೀಸನ್ಸೇ ಕೊಡಬಾರ್ದು. ಬಿಕಾಸ್ ಜಾಬ್ ಮಾರ್ಕೆಟ್ ತುಂಬ ಕೆಟ್ಟದಾಗಿದೆ. ನಿಮಗೆ ಕೆಲಸ ಸಿಗೋದು ಡೌಟು. ಸೊ ಸಿಗಬೇಕು ಅಂತ ಅಂದರೆ ಪ್ರತಿದಿನ ನೀವು ಕಷ್ಟಪಡಲೇಬೇಕು. ಇಲ್ಲ ಅಂದರೆ ಶ್ರೀನಿವಾಸ ಗೋವಿಂದ, ಶ್ರೀ ವೆಂಕಟೇಶ ಗೋವಿಂದ ಆಗ್ಬಿಡ್ತೀವಿ. ಸ್ವಾಮಿಯೇ ಅಯ್ಯಪ್ಪ ಸ್ವಾಮಿ.